ಸಿಯಾನ್ ಕನ್ನಡ ವೀಕ್ಷಕರೇ ನಮಸ್ಕಾರ. ನಾನು ಶಶಿರೇಖಾ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪ್ರತಿ ತಿಂಗಳು ಮಹಿಳೆಯರಿಗೆ ಹಣ ಹಾಕ್ತೀವಿ ಅಂತ ಹೇಳಿ ಕಾಂಗ್ರೆಸ್ ವರಿಷ್ಠರು ಹೈಕಮಾಂಡು ಮತ್ತು ರಾಜ್ಯದಲ್ಲಿ ಡಿ.ಕೆ. ಶಿವಕುಮಾರ್ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವರು ಹೇಳಿದರು. ಆದರೆ ಈಗ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ ಅಂದಾಗ ಇಂಧನ ಸಚಿವ ಕೆ.ಜೆ. ಜಾರ್ಜ್ ಏನು ಹೇಳ್ತಿದ್ದಾರೆ, ಅದೇನು ತಿಂಗಳು ಬರೋಕ್ಕೆ ಅದೇನು ವೇತನನ ಸಂಬಳನ ಅಂತ ಕೇಳ್ತಿದ್ದಾರೆ. ಅಲ್ಲ ರೀ, ನಿಮಗೆ ಎರಡು ನಾಲಿಗೆ ಇದೆಯಲ್ಲ. ಮೊದಲು ಹೇಳಿದ್ರಿ ಜನರಿಗೆ ಎಲೆಕ್ಷನಲ್ಲಿ ವೋಟ್ ಹಾಕಿಸ್ಕೊಳ್ಳೋ ತನಕ ನಿಮಗೆ ಪ್ರತಿ ತಿಂಗಳು ಹಣವನ್ನು ಕೊಡ್ತೀವಿ ಅಂತ ನಿಮ್ಮ ವರಿಷ್ಠರು ಹೇಳಿದ್ರೆ, ಅಂದರೆ ಅವ್ರದ್ದೊಂದು ಮಾತು ನಿಮ್ಮದೊಂದು ಮಾತಾ? ಯಾಕೆ ಹೀಗೆ ಮಾತನಾಡ್ತೀರಾ? ಕೆಲಸ ಆದಮೇಲೆ ನಿಮ್ಮ ಸವಾಸ ನಮ್ಗೆ ಯಾಕೆ ಅಂತ ನಿಮಗೆ? ಹಾಗಾದರೆ ರಾಜಕಾರಣಿಗಳಿಗೆ ತಿಂಗಳು ಸಂಬಳ ಬರ್ದೇನೆ ಅಷ್ಟೊಂದು ಸಂಪತ್ತನ್ನು ಸಂಪಾದಿಸಿದಿರಲ್ಲ, ಅದು ಹೇಗೆ ಹೇಳ್ಕೊಡಿ? ಅದು ಜನರಿಗಾದ್ರೂ ಹೇಳ್ಕೊಡಿ ಸ್ವಾಮಿ. ಆಗ ಜನ ನಿಮ್ಮ ಥರನೇ ಸಂಪತ್ತನ್ನು ಮಾಡ್ಕೊಳ್ಳೋ ವ್ಯವಹಾರನ ಕಲ್ತ್ಕೊಳ್ತಾರೆ ಅಟ್ಲೀಸ್ಟ್. ಇನ್ನು ಇದಕ್ಕೆ ಇವರು ಹೇಳಿದ್ದಾರೆ, ಇದಕ್ಕೆ ಪ್ರತಿಪಕ್ಷದ ನಾಯಕ ಅಶೋಕ್ ಏನು ಹೇಳಿದ್ದಾರೆ, ಗೃಹಲಕ್ಷ್ಮಿ ಅನ್ನಭಾಗ್ಯ ಹಣ ತಿಂಗಳ ಸಂಬಳ ಅಲ್ಲವಾ ಅಂತ ಹೇಳಿದಿರಲ್ವ, ಇದೇನ ಮತದಾರರಿಗೆ ನೀವು ಕೊಡುವ ಗೌರವ? ಅವ್ರು ಬಿಟ್ಟು ಇವ್ರು ಯಾರು ಅಂದರೆ, ಇವರು ಹೀಗೆ ಅವರು ಹೇಗೆ? ಅವರು ಅಧಿಕಾರದಲ್ಲಿದ್ದಾಗ ಜನರನ್ನ ₹1 ಕೇರ್ ಮಾಡಲಿಲ್ಲ, ಈಗ ಕೇಳ್ತಾ ಇದ್ದಾರೆ ಮತದಾರರಿಗೆ ಗೌರವ ಕೊಡ್ತೀರಾ ಅಂತ ಹೇಳಿ. ಗೃಹಲಕ್ಷ್ಮಿ ಹಣ ಕೊಡಿ, ಅನ್ನಭಾಗ್ಯದ ಹಣ ಕೊಡಿ ಅಂತ ಮತದಾರರೇನು ನಿಮ್ಮ ಬಳಿ ಭಿಕ್ಷೆ ಬೇಡ್ತಿಲ್ಲ. ಈ ಗ್ಯಾರಂಟಿ ಯೋಜನೆಗಳನ್ನು ಪ್ರಾರಂಭಿಸಿ ಅಂತ ಜನತೆ ಕೇಳಿರಲಿಲ್ಲ. ನಾವ್ಯಾಕ್ರಿ ನಿಮ್ಮ ಹತ್ರ ಭಿಕ್ಷೆ ಬೇಡಬೇಕು? ನೀವೇ ಭಿಕ್ಷೆ ಬೇಡಿ ನಮ್ಮ ಹತ್ರ ಓಟ್ ಹಾಕಿಸ್ಕೊಂಡಿದ್ದೀರಾ. ನಾವ್ಯಾಕೆ ನಿಮಗೆ ಭಿಕ್ಷೆ ಬೇಡಬೇಕು? ನೀವು ಸೇವೆ ಮಾಡ್ತೀವಿ ಅಂತ ಹೇಳಿ ಸ್ವಯಂ ಸೇವೆ ಮಾಡ್ಕೊಳ್ತಿದ್ದೀರಾ. ಯಾವಾಗಲೂ ನಿಮ್ಮ ಸಂಪತ್ತು ಹೆಚ್ಚಾಗ್ತಾ ಇದೆ. ದೇಶದ ಜನರಿಗೆ ಉತ್ತರ ಕೊಡಿ. ನೀವು ಎಲ್ಲಿಂದ ಸಂಪತ್ತು ಸಂಪಾದಿಸಿದ್ರಿ? ನಿಮ್ಮ ತಾತ ಮುತ್ತಾತನ ಕಾಲದಿಂದನೂ ಅಷ್ಟೇ ಸಂಪತ್ತಿತ್ತ ಅಂತ ನೀವು ಜನರನ್ನ ಭಿಕ್ಷೆ ಅಂತ ಹೇಳ್ತೀರಾ? ಜನರಿಗೆ ನೀವ್ಯಾಕೆ ಭಿಕ್ಷೆ ಕೊಡ್ಬೇಕು? ನಾವು ಕೊಟ್ಟ ಭಿಕ್ಷೆಯಲ್ಲಿ ನೀವು ಇದ್ದೀರಾ? ನಿಮ್ಮ ಕಾಂಗ್ರೆಸ್ ಪಕ್ಷದ ಅಧಿಕಾರದ ತೆವಲಿಗೆ ಬೇಕಾಬಿಟ್ಟಿ ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿ ಈಗ ಮತದಾರರ ಬಗ್ಗೆ ಮತದಾರರ ಬಗ್ಗೆ ನೀವು ಅಷ್ಟೇ ಅವರು ಅಷ್ಟೇ ಕೀಳಾಗಿ ಮಾತಾಡ್ತಿದ್ದೀರಾ. ಇನ್ನು ನೀವು ಅತಿ ಹೆಚ್ಚು ಈ ದೇಶದಲ್ಲಿ ಅತಿ ಹೆಚ್ಚು ಟ್ಯಾಕ್ಸ್ ವಸೂಲಿ ಮಾಡ್ತಿದ್ದೀರಾ ಅಂತ ನಿಮ್ಮ ಮುಖಕ್ಕೆ ಉಗಿತಾ ಇರೋದು ಯಾರು ಅಂದರೆ ಟ್ರಂಪ್. ಅಮೆರಿಕದ ದೊಡ್ಡಣ್ಣ ಉಗಿತಾ ಇದ್ದಾನೆ ನಿಮ್ಮ ಮುಖಕ್ಕೆ. ಅಷ್ಟೊಂದು ತೆರಿಗೆಯನ್ನು ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ತೆರಿಗೆ ವಸೂಲಿ ಮಾಡ್ತಿದ್ರಂತ. ನಿಮ್ಮ ಮೋದಿ ಕೊಟ್ಟಿರುವಂಥ ಯೋಜನೆಗಳೇನು ಅದನ್ನು ಮೊದಲಿಗೆ ಹೇಳಿ. ನೀವು ಬೇರೆ ಪ್ರತಿಪಕ್ಷವನ್ನು ಹೋಗ್ಲಿ, ನೀವೇನು ಕೊಡ್ತೀರಾ ಅಂದರೆ ಜನರಿಗೆ ಕೊಡೋದು ನಿಲ್ಲಿಸ್ಬಿಡಿ ಯೋಜನೆಗಳನ್ನು. ಅವ್ರ ಬದುಕನ್ನು ಅವರೇ ಕಟ್ಕೊಳ್ತಾರೆ. ನಮ್ಮ ಬದುಕನ್ನು ನಾವೇ ಕಟ್ಕೊಳ್ಳೋಕ್ಕೆ ನಿಮ್ಮನ್ನು ಯಾಕೆ ಆಯ್ಕೆ ಮಾಡಬೇಕಾಗಿತ್ತು? ನೀವು ಯಾಕೆ ಪ್ರಜಾಪ್ರಭುತ್ವದ ಹೆಸರಲ್ಲಿ ರಾಜಕಾರಣಿಗಳಾಗಿ ಸಚಿವರಾಗಿ ಎಲ್ಲ ಫೆಸಿಲಿಟಿಗಳನ್ನು ನಮ್ಮ ತೆರಿಗೆ ಹಣದಲ್ಲಿ ಪಡಿಬೇಕು? ನೀವು ಪಡೆಯೋ ಪ್ರತಿಯೊಂದು ಫೆಸಿಲಿಟಿನೂ ನಮ್ಮ ಬೆವರಿನ ಹಣ ಅನ್ನೋದನ್ನ ನೀವು ಯಾವಾಗ ತಿಳ್ಕೊಳ್ತೀರೋ ಆವಾಗ ನಿಮಗೆ ಪ್ರಜಾಪ್ರಭುತ್ವ ಅರ್ಥ ಆಗಿದೆ. ನಿಮಗೆ ನಿಮ್ಮ ನಾಯಕರಿಗೆ ಮೋದಿಗೂ ಅರ್ಥ ಆಗಿಲ್ಲ, ಅಮಿತ್ ಶಾಗೂ ಅರ್ಥ ಆಗಿಲ್ಲ, ಈ ಅಶೋಕ್ಗೂ ಅರ್ಥ ಆಗಿಲ್ಲ. ನಿಮ್ಮ ಫೆಸಿಲಿಟಿ ಜನ ಕೊಟ್ಟಿರೋ ಭಿಕ್ಷೆ, ಆ ಭಿಕ್ಷೆಗೆ ಮೊದಲು ಉತ್ತರ ಕೊಡಿ.